ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ರೂಪೇಶ್. ನೀವು ನೋಡ್ತಿದ್ದೀರಾ ಗ್ರಾಫಿಕ್ ಡಿಸೈನ್ ಇನ್ ಕನ್ನಡ. ಸೊ ಇವತ್ತಿನ ಕ್ಲಾಸಿಂದ ನಾವು ಶೇಪ್ಸ್, ವೆಕ್ಟರ್ ಟೂಲ್ಸ್ ಇದರ ಬಗ್ಗೆ ಕಲಿಯೋಣ. ಸೊ ಫಸ್ಟ್ ಆಫ್ ಆಲ್ ನಾವು ರಾಸ್ಟರ್ ಮತ್ತು ವೆಕ್ಟರ್ ಇದರ ಮಧ್ಯೆ ಇರೋ ಡಿಫ್ರೆನ್ಸನ್ನು ನೋಡ್ಕೊಳ್ಳೋಣ. ಸೊ ನೋಡಿ, ಇಲ್ಲಿ ನಾನು ಫಸ್ಟಿಗೆ ಒಂದು ಹೊಸ ಲೇಯರ್ ಕ್ರಿಯೇಟ್ ಮಾಡಿ ಮೇ ಬಿ ಲಾಸೋ ಟೂಲ್ ತೊಗೊಳ್ತೀನಿ. ನೋಡಿ, ಏನಾದರೂ ಒಂದು ಶೇಪ್ ಕ್ರಿಯೇಟ್ ಮಾಡ್ತೀನಿ. ಇದೇನಿದು ರಾಸ್ಟರ್ ಲೇಯರಲ್ಲಿ ಶೇಪ್ ಅಲ್ಲ. ಸೊ ನಾನು ಇದನ್ನು ಕ್ರಿಯೇಟ್ ಮಾಡ್ತೀನಿ. ಸಿಮಿಲರ್ಲಿ ನಾನೀಗ ನೋಡಿ, ಫಾರ್ ಎಕ್ಸಾಂಪಲ್ ಪೆನ್ ಟೂಲ್ ತೊಗೊಳ್ತೀನಿ. ನೋಡಿ, ಇದೆಲ್ಲ ನಮ್ಮದು ವೆಕ್ಟರ್ ಟೂಲ್ಸ್. ಇಲ್ಲಿ ಕ್ರಿಯೇಟ್ ಮಾಡ್ತೀನಿ ಈ ರೀತಿಯಲ್ಲಿ. ಹೇಗೆ ನಿಮಗೆ ಕ್ಲಿಯರಾಗಿ ಕಲಿಸಿಕೊಡ್ತೀನಿ ಪೆನ್ ಟೂಲ್ ಮತ್ತು ಬೇರೆ ಶೇಪ್ ಟೂಲ್ ಹೇಗೆ ಯೂಸ್ ಮಾಡೋದು ಅಂತ. ಜಸ್ಟ್ ನೋಡಿ, ಈಗ ನೋಡಿ ನನ್ನ ಹತ್ರ ಎರಡು ಇದೆ, ಒಂದು ಇದಿದೆ, ಒಂದು ಇದೆ ಈಗ. ಸೊ ನನಗೆ ಇಲ್ಲಿ ಇದನ್ನು ಎಡಿಟ್ ಮಾಡಬೇಕಂದ್ರೆ ನೋಡಿ, ನನಗೆ ಜಾಸ್ತಿ ಅಂದರೆ ಕಂಟ್ರೋಲ್ ಟಿ ಮಾಡ್ಬೋದು, ಚಿಕ್ಕದು ಮಾಡ್ಬೋದು, ದೊಡ್ಡದು ಮಾಡ್ಬೋದು, ಹಾಗೆಲ್ಲ ಮಾಡ್ಬೋದು ನನಗೆ. ಬಟ್ ನನಗೆ ಫಾರ್ ಎಕ್ಸಾಂಪಲ್ ಇದನ್ನೊಂಥರ ಡಿಫ್ರೆಂಟಾಗಿ ಶೇಪ್ ಕ್ರಿಯೇಟ್ ಮಾಡಬೇಕು, ಇದನ್ನೊಂಥರ ಬ್ರೇಕ್ ಮಾಡಿ ಹೀಗೆ ಮಾಡಬೇಕು. ಸೊ ದ್ಯಾಟ್ ಈಸ್ ನಾಟ್ ಪಾಸಿಬಲ್ ಅಲ್ಲ, ಆ ರೀತಿ ಮಾಡಲಿಕ್ಕಾಗಲ್ಲ. ಬಟ್ ನೋಡಿ, ಇಲ್ಲಿ ನಾನು ಬಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನನಗೆ ಇದು ಶೇಪ್ ಹೇಗೆ ಬೇಕು ಹಾಗೆ ನನಗೆ ಇದನ್ನು ಎಡಿಟ್ ಮಾಡ್ಕೊಳ್ಬೋದು. ಓಕೆ, ಸೊ ನೋಡಿ, ಇದು ಕಂಪ್ಲೀಟಾಗಿ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ವರ್ಕ್ ಮಾಡ್ಬೋದು. ಸೊ ಇದಕ್ಕೆ ನಾವು ರಾಸ್ಟರ್ಗೆ ನಾವು ಹೇಳ್ತೀವಿ ಇಟ್ ಈಸ್ ಅ ಡಿಸ್ಟ್ರಕ್ಟಿವ್ ವರ್ಕಿಂಗ್ ಲೇಯರ್ ಅಂತ. ಅದೇ ರೀತಿಯಲ್ಲಿ ನಾವು ಶೇಪ್ ಇಲ್ಲದ್ರೆ ವೆಕ್ಟರ್ ಯೂಸ್ ಮಾಡುವಾಗ ನಾವು ಹೇಳ್ತೀವಿ ಇಟ್ ಈಸ್ ಅ ನಾನ್ ಡಿಸ್ಟ್ರಕ್ಟಿವ್ ಲೇಯರ್ ಅಂತ. ಸೊ ಅದು ಇದರದ್ದು ಮೇನ್ ಡಿಫ್ರೆನ್ಸಸ್. ಹೀಗೆ ನಿಮ್ಮ ಸೆಲೆಕ್ಷನ್ ಟೂಲ್ಸ್, ಲಾಸೋ, ಮಾರ್ಕಿ ಟೂಲ್ ಇದೆಲ್ಲ ನಿಮ್ಮದು ರಾಸ್ಟರ್ ಟೂಲ್ಸ್ ಆಗುತ್ತೆ. ಹಾಗೆ ಟೈಪೋಗ್ರಫಿ ಅಂದರೆ ಟೈಪ್ ಟೂಲ್, ನಿಮ್ಮದು ಶೇಪ್ ಟೂಲ್, ಪೆನ್ ಟೂಲ್ ಇದೆಲ್ಲ ನಿಮ್ಮದು ವೆಕ್ಟರ್ ಟೂಲ್ಸ್ ಆಗುತ್ತೆ. ಸೊ ರಾಸ್ಟರ್ ಅಂದರೆ ಡಿಸ್ಟ್ರಕ್ಟಿವ್ ವರ್ಕ್ ಫ್ಲೋ ಬರುತ್ತೆ, ಹಾಗೆ ವೆಕ್ಟರ್ ಅಂದರೆ ನಾನ್ ಡಿಸ್ಟ್ರಕ್ಟಿವ್ ವರ್ಕ್ ಫ್ಲೋ ಬರುತ್ತೆ. ಈಗ ನಾವು ಒಂದು ಶೇಪನ್ನು ಕ್ರಿಯೇಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನೀವು ರೆಕ್ಟ್ಯಾಂಗಲ್ ಟೂಲಿಗೆ ಬನ್ನಿ. ಇಲ್ಲಿ ನೋಡಿ, ಲಾಂಗ್ ಪ್ರೆಸ್ ಮಾಡಿದರೆ ಯು ಕ್ಯಾನ್ ಸಿ ಮೆನಿ ಅದರ್ ಟೂಲ್ಸ್ ಸಿಗ್ತದೆ. ಸೊ ನನಗೆ ಫಾರ್ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗಲ್ ಸ್ಕ್ವೇರ್ ಮಾಡಲಿಕ್ಕೆ ನಾನು ರೆಕ್ಟ್ಯಾಂಗಲ್ ಟೂಲನ್ನು ಯೂಸ್ ಮಾಡ್ತೀನಿ. ಓಕೆ, ಹಾಗೆ ನೋಡಿ ಶಾರ್ಟ್ಕಟ್ ಈಸ್ ಯು. ಓಕೆ, ಯು ಅನ್ನು ಒತ್ಬೋದು, ನಿಮಗೆ ಸಿಗುತ್ತೆ. ಸೊ ಇದನ್ನು ಕೂಡ ಸೆಲೆಕ್ಟ್ ಮಾಡಿ ಹೀಗೆ ನಾನು ಕ್ರಿಯೇಟ್ ಮಾಡ್ತೀನಿ. ಸೊ ನಿಮ್ಗೆ ಇನ್ ಕೇಸ್ ಇದು ಎಕ್ಸಾಕ್ಟಾಗಿ ಸ್ಕ್ವೇರ್ ಬೇಕಿದ್ರೆ ಶಿಫ್ಟ್ ಹೊಡಿರಿ, ಆಗ ಸ್ಕ್ವೇರ್ ಆಗುತ್ತೆ. ಹಾಗೆ ಸ್ಪೇಸ್ ಬಾರ್ ಒತ್ತಿದ್ರೆ ಯು ಕ್ಯಾನ್ ಮೂವ್ ದ ಶೇಪ್ ಹಿಯರ್. ಓಕೆ, ನಾನು ಸ್ಪೇಸ್ ಬಿಡ್ತೀನಿ, ದೊಡ್ಡದು ಚಿಕ್ಕದು ಮಾಡ್ಬೋದು, ಸ್ಪೇಸ್ ಇಡ್ತೀನಿ, ಮೂವ್ ಮಾಡ್ಬೋದು. ಸೊ ಈ ರೀತಿ ನನಗೆ ಶೇಪ್ ಕ್ರಿಯೇಟ್ ಮಾಡ್ಬೋದು. ಇದು ಪ್ರಾಪರ್ಟೀಸ್ ಬಂದಿದೆ, ಐ ಕ್ಯಾನ್ ಕೊಲ್ಯಾಪ್ಸ್ ದಿಸ್. ನೋಡಿ, ಈಗ ಆಟೋಮೆಟಿಕ್ ಆಗಿ ಲೇಯರ್ ಕ್ರಿಯೇಟ್ ಆಗಿದೆ. ಸೊ ಇದರದ್ದು ಒಂದು ಯೂಸ್ ಏನಂದರೆ ನನಗೆ ಸಪ್ರೇಟಾಗಿ ಲೇಯರ್ ಕ್ರಿಯೇಟ್ ಮಾಡಬೇಕಂತಿಲ್ಲ, ಅದರಷ್ಟಕ್ಕೆ ವೆಕ್ಟರ್ದು ಎಲ್ಲ ಅದರದೇ ಲೇಯರ್ಸ್ ಕ್ರಿಯೇಟ್ ಆಗುತ್ತೆ. ಸೊ ದ್ಯಾಟ್ ಇಸ್ ಒನ್ ಪ್ಲಸ್ ಪಾಯಿಂಟ್ ಹಿಯರ್. ಓಕೆ, ಹಾಗೆ ಇದು ಕರೆಕ್ಟಾಗಿ ನೋಡಿ, ಇದು ಶೇಪ್ ಅಂತ. ಈಗ ಇದಕ್ಕೆ ನಾನು ಕಲರ್ ಚೇಂಜ್ ಮಾಡಬೇಕಂದ್ರೆ ನೋಡಿ, ವೆರಿ ಸಿಂಪಲ್. ಫಸ್ಟ್ ಆಫ್ ಆಲ್ ನಿಮ್ಮ ಶೇಪಿಗೆ ಬನ್ನಿ, ಸೆಲೆಕ್ಟ್ ಮಾಡಿದನ್ನು ಕೂಡ ನೋಡಿ, ಇದು ಹೈಲೈಟ್ ಆಗಿರಬೇಕು, ಶೇಪ್ ಕೂಡ ಸೆಲೆಕ್ಟ್ ಆಗಿರಬೇಕು. ಆಗ ನಿಮ್ಮದು ಆಪ್ಷನ್ಸ್ ಬಾರಲ್ಲಿ ನೋಡಿ ಫಿಲ್ ಮತ್ತು ಸ್ಟ್ರೋಕ್ ಬರ್ತಿದೆ. ಸೊ ನಾನು ಬೇರೆ ಯಾವ ಟೂಲಲ್ಲಿದ್ದರೆ ಅದು ಬರಲ್ಲ. ಸೊ ಮೇಕ್ ಶ್ಯೂರ್ ದ್ಯಾಟ್ ನೀವು ಇದನ್ನು ಸೆಲೆಕ್ಟ್ ಮಾಡಿದ್ದೀರಿ, ಆಮೇಲೆ ಶೇಪ್ ಟೂಲನ್ನು ಸೆಲೆಕ್ಟ್ ಮಾಡಿದ್ದೀರಿ ನೋಡಿ, ಆಗ ಮಾತ್ರ ಇಲ್ಲಿ ಬರುತ್ತೆ. ಅದರೊಟ್ಟಿಗೆ ನಿಮಗೆ ಇಲ್ಲಿ ಸೆಲೆಕ್ಷನ್ ಟೂಲ್ ಅಂತ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಬರುತ್ತೆ. ಓಕೆ, ದ್ಯಾಟ್ ಈಸ್ ಆಲ್ಸೋ ಪಾಸಿಬಲ್. ಹಾಗೆ ಇಲ್ಲಿ ಕೂಡ ಕ್ಲಿಕ್ ಮಾಡಿದರೆ ಕೂಡ ನಿಮಗೆ ಮೇನಾಗಿ ಬರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ, ಇಲ್ಲಿ ಶೇಪ್ ಸೆಲೆಕ್ಟ್ ಆಗಿರಬೇಕು. ಓಕೆ, ಬೇರೆ ಎರಡು ಕೂಡ ನೋಡೋಣ, ಬಟ್ ನಾವು ಶೇಪ್ ಮೇನಾಗಿ ಸೆಲೆಕ್ಟ್ ಆಗಿರಬೇಕು, ಆಗ ನಿಮಗೆ ಮಾತ್ರ ಶೇಪಲ್ಲಿ ವರ್ಕ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಸೊ ಈಗ ಎಲ್ಲ ಕರೆಕ್ಟ್ ಇದೆ. ನಿಮಗೆ ಡೈರೆಕ್ಟಾಗಿ ಫಿಲ್ಲಿಗೆ ಹೋಗ್ಬೋದು. ಇಲ್ಲಿ ಸಿಂಗಲ್ ಕ್ಲಿಕ್ ಮಾಡಿ ನೋಡಿ, ಇಲ್ಲಿ ನೋ ಫಿಲ್, ಟ್ರಾನ್ಸ್ಪರೆನ್ಸಿ ಕೊಡ್ಬೋದು, ಕಂಪ್ಲೀಟಾಗಿ ಏನಿಲ್ಲ. ನಿಮಗೆ ಬೇಕಾದರೆ ಸಾಲಿಡ್ ಫಿಲ್ ಕೊಡ್ಬೋದು, ಇಲ್ಲಿ ಕೂಡ ನಿಮಗೆ ಚೂಸ್ ಮಾಡ್ಬೋದು ಯಾವ್ದು ನಿಮಗೆ ಬೇಕು, ಹಾಗೆ ಕೂಡ ನಿಮಗೆ ಚೂಸ್ ಮಾಡ್ಬೋದು. ಓಕೆ, ಇದು ನಿಮ್ಮದು ಏನೆಲ್ಲ ಸ್ವ್ಯಾಚಸ್ಸೇ. ಹಾಗೆ ಇಲ್ಲಿ ಗ್ರೇಡಿಯಂಟ್ಸ್ ಬರ್ತದೆ ನೋಡಿ, ಈ ಥರ ಗ್ರೇಡಿಯಂಟ್ ಕೊಡ್ಬೋದು. ಹಾಗೆ ಇಲ್ಲಿ ಪ್ಯಾಟರ್ನ್ಸ್ ಬರುತ್ತೆ, ಯು ಕ್ಯಾನ್ ಆಲ್ಸೋ ಗಿವ್ ದ ಪ್ಯಾಟರ್ನ್ಸ್ ಓವರ್ ಹಿಯರ್. ಓಕೆ, ಗ್ರೇಡಿಯಂಟ್ಸ್ ಆ್ಯಂಡ್ ಪ್ಯಾಟರ್ನ್ಸನ್ನು ನೋಡ್ಕೊಳ್ಳೋಣ ಮುಂದಿನ ಕ್ಲಾಸಲ್ಲಿ ಕೂಡ ಹೇಗೆ ಪ್ರಿಪೇರ್ ಮಾಡೋದಂತ. ಸೊ ರೈಟ್ ನಾನು ಇದಕ್ಕೆ ಒಂದು ಸಿಂಪಲ್ ಕಲರ್ ಕೊಡ್ತೀನಿ ಈ ರೀತಿಯಲ್ಲಿ. ಹಾಗೆ ನನಗೆ ಇದಕ್ಕೆ ಬಾರ್ಡರ್ ಇಲ್ಲದೆ ಸ್ಟ್ರೋಕ್ ಕೊಡಬೇಕಾ, ಈಗೇನು ಟಾಪಿಕ್ ಬನ್ನಿಲ್ಲಿ, ಸಿಂಗಲ್ ಕ್ಲಿಕ್ ಮಾಡಿಲ್ಲಿ. ಸೊ ನೋಡಿ, ನಾನು ಇಲ್ಲಿ ಇದಕ್ಕೆ ಒಂದು ಸ್ಟ್ರೋಕ್ ಕೊಡ್ಬೋದು. ಹಾಗೆ ಇಲ್ಲಿ ಇದಿದೆ ವಿಡ್ತ್ ಆಫ್ ದ್ಯಾಟ್, ಸೊ ಐ ಕ್ಯಾನ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ಇಟ್, ಈ ರೀತಿ ಕೂಡ ನನಗೆ ಮಾಡ್ಬೋದು. ಪ್ಲಸ್ ನೋಡಿ, ಇಲ್ಲಿ ನಾನೊಂದು 50 ಏನು ಕೊಟ್ಟಿದ್ದೀನಿ. ಇದಿದೆಲ್ಲ ಇಲ್ಲಿ ಬಂದಂಗೆ ಡ್ಯಾಶ್ಡ್ ಲೈನ್ಸ್ ಈ ಥರ ಎಲ್ಲ ಮಾಡ್ಬೋದು. ಓಕೆ, ಬಟ್ ಮೋರ್ ಇಂಪಾರ್ಟೆಂಟ್ಲಿ ನಾನು ಅಲೈನಿಗೆ ಬರ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನಾನು ಅಲೈನ್ ಟು ದ ಸೆಂಟರ್ ಕೊಡ್ತೀನಿ, ಅಲೈನ್ ಟು ದ ಔಟ್ಸೈಡ್ ಕೊಡ್ತೀನಿ, ಆ್ಯಂಡ್ ಅಲೈನ್ ಟು ದ ಇನ್ಸೈಡ್ ಕೊಡ್ತೀನಿ. ಸೊ ಇದು ಕೂಡ ನಮಗೆ ಇಲ್ಲಿ ಮಾಡ್ಕೊಳ್ಬೋದು. ಸೊ ದೀಸ್ ಆರ್ 2 ಅಡಿಷ್ನಲ್ ಆಪ್ಷನ್ಸ್, ಫಿಲ್ ಮತ್ತು ಸ್ಟ್ರೋಕ್ ಇಲ್ಲಿ ಕೊಡ್ಬೋದು. ಹಾಗೆ ನಾನು ಇದಕ್ಕೆ ಕಂಟ್ರೋಲ್ ಟಿ ಹೊಡೆದ್ರೆ ನೋಡಿ, ಹೀಗೆ ನನಗೆ ಟ್ರಾನ್ಸ್ಫಾರ್ಮ್ ಆಪ್ಷನ್ ಸಿಗ್ತದೆ. ಸೊ ನನಗೆ ಇದನ್ನು ಟ್ರಾನ್ಸ್ಫಾರ್ಮ್ಸ್ ಕೂಡ ಮಾಡ್ಬೋದು. ಶಿಫ್ಟ್ ಆ್ಯಂಡ್ ಆಲ್ಟ್ ಮಾಡ್ತೀನಿ, ಈ ಥರ ಮಾಡ್ಬೋದು. ನನಗೆ ಬೇಕಾದರೆ ಆಲ್ಟ್ ಒತ್ತಿ ಹೀಗೆ ಮಾಡ್ಬೋದು. ಸೊ ಕಂಪ್ಲೀಟ್ಲಿ ನಿಮಗೆ ನಾರ್ಮಲಾಗಿ ಟ್ರಾನ್ಸ್ಫಾರ್ಮ್ ಆಪ್ಷನ್ಸಲ್ಲಿ ಮಾಡ್ತಿದ್ದೀರಲ್ಲ, ಸೊ ಅದೆಲ್ಲ ಕೂಡ ಇಲ್ಲಿ ಮಾಡ್ಬೋದು. ಸಿಮಿಲರ್ಲಿ ಡೂಪ್ಲಿಕೇಟ್ ಕೂಡ ಮಾಡ್ಬೋದು. ಸೊ ದೀಸ್ ಆರ್ ಆಲ್ ದ ಸಿಮಿಲರ್ ಆಪ್ಷನ್ಸ್. ಸೊ ನೀವು ರಾಸ್ಟರ್ ಟೂಲ್ಸಿಗೆ ಏನೆಲ್ಲ ಕಲ್ತಿದ್ರಿ ಅದು ಕೂಡ ವೆಕ್ಟರ್ ಟೂಲ್ಸಿಗೆ ಇಲ್ಲಿ ಅಪ್ಲೈ ಆಗುತ್ತೆ.
ಈಗ ನಾವು ವೆರಿ ಇಂಪಾರ್ಟೆಂಟ್ಲಿ ಪಾತ್ಸ್ ಮತ್ತು ಆ್ಯಂಕರ್ ಪಾಯಿಂಟ್ಸ್ ಇದೇನಂತ ಕರೆಕ್ಟಾಗಿ ಅರ್ಥ ಮಾಡಿಕೊಳ್ಳೋಣ. ಸೊ ಫಸ್ಟ್ ಆಫ್ ಆಲ್ ನೋಡಿ, ನಾನೊಂದು ಶೇಪ್ ಕ್ರಿಯೇಟ್ ಮಾಡ್ತೀನಿ. ಅಗೇನ್ ಯು ಆರ್ ರೆಕ್ಟ್ಯಾಂಗಲ್ಗೆ ಹೋಗ್ತೀನಿ, ಒಂದು ಸಿಂಪಲ್ ಶೇಪನ್ನು ಈ ಥರ ಕ್ರಿಯೇಟ್ ಮಾಡ್ತೀನಿ. ನೋಡಿ ನನ್ನ ಬಳಿ ಶೇಪ್ ಇದೆ. ಈಗ ನೋಡಿ ಶೇಪನ್ನು ಸೆಲೆಕ್ಟ್ ಮಾಡಿದ್ದೀನಿ, ರೆಕ್ಟ್ಯಾಂಗಲ್ ಟೂಲ್ ಇದೆ. ನಾನು ಇಲ್ಲಿ ಸೆಲೆಕ್ಷನ್ ಟೂಲ್ ಅಂತ ಬರ್ತಲ್ಲ, ಅದನ್ನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಎರಡು ಬರುತ್ತೆ, ಒಂದು ಪಾತ್ ಸೆಲೆಕ್ಷನ್ ಅಂತ, ಇನ್ನೊಂದು ಡೈರೆಕ್ಟ್ ಸೆಲೆಕ್ಷನ್ ಅಂತ. ಸೊ ನಾನು ಫಸ್ಟ್ ಆಫ್ ಆಲ್ ಇಲ್ಲಿ ಪಾತ್ ಸೆಲೆಕ್ಷನ್ ಇದೆಯಲ್ಲ ನೋಡಿ, ಬ್ಲ್ಯಾಕ್ ಕಲರ್ದು, ಅದಕ್ಕೆ ಬರ್ತೀನಿ. ನೋಡಿ ಅದಕ್ಕೆ ಬಂದೀನಿ. ಅದಾದಮೇಲೆ ಇದರ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಈಗ ಇದೆಲ್ಲ ಹೈಲೈಟ್ ಆಗಿದೆಯಲ್ಲ. ನೋಡಿ ಇದು ಟ್ರಾನ್ಸ್ಫಾರ್ಮ್ ಆಪ್ಷನ್ ಅಲ್ಲ, ಇದೇನಂದರೆ ಇದು ಪಾತ್. ಸೊ ನೋಡಿ ಎಕ್ಸಾಕ್ಟಾಗಿ 1 2 3 4. ಸೊ ನನಗೆ 4 ಪಾತ್ ಇದೆ ಇಲ್ಲಿ. ಹಾಗೆ ಇಲ್ಲಿದು ಬಾಕ್ಸ್ ಇದೆಯಲ್ಲ, ಚಿಕ್ಕ ಬಾಕ್ಸ್ ಇದೆಯಲ್ಲ ಡಾರ್ಕ್ ಬ್ಲೂ ಅಲ್ಲಿ ಇಲ್ಲಾಂದರೆ ಬ್ಲ್ಯಾಕಲ್ಲಿ ಬರುತ್ತೆ. ಸೊ ಇದೇನು ಗೊತ್ತಾ, ಇದಕ್ಕೆ ಆ್ಯಂಕರ್ ಪಾಯಿಂಟ್ಸ್ ಅಂತ ನಾವು ಹೇಳ್ತೀವಿ. ಸೊ ಬೇಸಿಕ್ಕಾಗಿ ನಾನು ಪಾತ್ ಸೆಲೆಕ್ಷನ್ ಟೂಲಲ್ಲಿ ಏನು ಮಾಡ್ಬೋದು ಅಂದರೆ ಇದನ್ನು ಮೂವ್ ಮಾಡ್ಬೋದು. ಸೊ ವೆರಿ ಸಿಮಿಲರ್ ಟು ಮೂವ್ ಟೂಲೇ, ಇದನ್ನು ಹೀಗೆ ಮೂವ್ ಮಾಡ್ಬೋದು. ಇದರಲ್ಲಿ ಎಡಿಷ್ನಲ್ ಆಪ್ಷನ್ಸ್ ಇದೆ, ಬಟ್ ರೈಟ್ ನಾವು ಇಷ್ಟು ಅರ್ಥ ಮಾಡಿಕೊಳ್ಳಿ. ಸೊ ಏನಾಗಿದೆ ಈಗ, ಇದೆಲ್ಲ ಪಾತ್, ಇದೆಲ್ಲ ಆ್ಯಂಕರ್ ಪಾಯಿಂಟ್. ಸೊ ನಾನು ಇದೆಲ್ಲ ಪಾತನ್ನು ಒಟ್ಟಿಗೆ ಮೂವ್ ಮಾಡ್ಬೋದು ಹೀಗೆ ಇದರಲ್ಲಿ ಬಂದು. ಓಕೆ, ದಿಸ್ ಈಸ್ ಪಾತ್ ಸೆಲೆಕ್ಷನ್ ಟೂಲ್. ಹಾಗೆ ನೋಡಿ ಈಗ ನಾನಿಲ್ಲಿ ಪುನಃ ಬಂದು ಈ ಸಾರಿ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡ್ತೀನಿ. ನೋಡಿ ಇದು ವೈಟ್ ಕಲರ್ ಆ್ಯರೋ ಅಲ್ಲಿದೆ. ಓಕೆ, ಈಗ ವೈಟ್ ಕಲರ್ ಆ್ಯರೋ ಇದೆ ನಮ್ಮ ಬಳಿ, ಕ್ಲಿಕ್ ಮಾಡ್ತೀನಿ. ಈಗ ನೋಡಿ ಈಗ ಕೂಡ ಪಾತ್ ಕೂಡ ಬಂದಿದೆ, ಒಟ್ಟಿಗೆ ಆ್ಯಂಕರ್ಸ್ ಕೂಡ ಬಂದಿದೆ. ಬಟ್ ಆ್ಯಂಕರ್ ಪಾಯಿಂಟ್ ನೀವು ನೋಡ್ಬೋದು, ಅದು ಹೈಲೈಟ್ ಆಗ್ತಿಲ್ಲ, ಅಂದರೆ ಅದು ಸೆಲೆಕ್ಟ್ ಆಗಲಿಲ್ಲ ಅಂತ ಅರ್ಥ. ಸೊ ಇದು ನನಗೆ ಮೂವ್ ಏನು ಮಾಡಲಿಕ್ಕೆ ಆಗಲ್ಲ, ಬಿಕಾಸ್ ಏನು ಕೂಡ ಸೆಲೆಕ್ಟ್ ಆಗಲಿಲ್ಲ. ಬಟ್ ಇಫ್ ಐ ಗೋ ಆ್ಯಂಡ್ ಇಫ್ ಐ ಇಂಡಿವಿಜುವಲಿ ಕ್ಲಿಕ್, ನೋಡಿ ಏನು ಮಾಡ್ತೀನಿ, ಇಂಡಿವಿಜುವಲಿ ಒಂದನ್ನು ಕ್ಲಿಕ್ ಮಾಡ್ತೀನಿ. ಈಗೇನಾಗ್ತದೆ, ಅದು ಕ್ಲಿಕ್ ಆಗಿದೆ. ಸೊ ನಾನೀಗ ಇದನ್ನು ಪುನಃ ಕ್ಲಿಕ್ ಮಾಡಿ ಅದನ್ನು ನನಗೆ ಮೂವ್ ಮಾಡ್ಬೋದು. ಆಚೆ ಈಚೆ ಐ ಕ್ಯಾನ್ ಮೂವ್ ದಿಸ್ ಓವರ್ ಹಿಯರ್. ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು. ಹಾಗೆ ನಾನು ಶಿಫ್ಟ್ ಹೊಡೆದು ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಈಗ ಬೋತ್ ಆಫ್ ದೆಮ್ ಆರ್ ಸೆಲೆಕ್ಟೆಡ್ ಅಲ್ಲ. ಎಗೇನ್ ಇದೆರಡನ್ನು ಕೂಡ ನಾನೀಗ ಮೂವ್ ಮಾಡ್ಬೋದು. ಅದೇ ರೀತಿ ನಾನಿಲ್ಲಿ ಹೊರಗೆ ಕ್ಲಿಕ್ ಮಾಡಿದರೆ ಎರಡು ಕೂಡ ಹೋಯಿತು. ಪುನಃ ಕ್ಲಿಕ್ ಮಾಡ್ತೀನಿ, ನೋಡಿ ಎಲ್ಲ ಸೆಲೆಕ್ಟ್ ಆಯಿತು. ನೋಡಿ ಹೀಗೆ ಕ್ಲಿಕ್ ಮಾಡ್ತೀನಿ, ಫಾರ್ ಎಕ್ಸಾಂಪಲ್ ಶಿಫ್ಟ್ ಕ್ಲಿಕ್ ಮಾಡ್ತೀನಿ, ದೆನ್ ಐ ಕ್ಯಾನ್ ಮೂವ್ ದೆಮ್ ಟುಗೆದರ್ ಆ್ಯಸ್ ವೆಲ್. ಅದೇ ರೀತಿಯಲ್ಲಿ ನಾನು ಈ ಥರ ಸೆಲೆಕ್ಷನ್ ಮಾಡಿದರೆ ಕೂಡ ನೋಡಿ ಸೆಲೆಕ್ಟ್ ಆಯಿತು. ಆರ್ ಐ ಕ್ಯಾನ್ ಡೂ ಶಿಫ್ಟ್ ಆ್ಯಂಡ್ ಸೆಲೆಕ್ಟ್, ನೋಡಿ ಈ ಥರ ಕೂಡ ಮೂವ್ ಆಯಿತು. ಸೊ ಮೂವ್ ಮಾಡುವಾಗ ಒಂದು ಸೆಂಟರ್ ಇಲ್ಲದ್ರೆ ಈ ಥರ ಶೇಪನ್ನು ಹಿಡಿದು ಮೂವ್ ಮಾಡಬೇಡಿ. ಏನು ಮಾಡಬೇಕಂದ್ರೆ ನೀವು ನೋಡಿ ಸೆಲೆಕ್ಟ್ ಮಾಡಿ, ಶಿಫ್ಟ್ ಹೊಡೀರಿ, ಇದನ್ನು ಸೆಲೆಕ್ಟ್ ಮಾಡಿ, ಎಕ್ಸಾಕ್ಟಾಗಿ ಬಾರ್ಡರ್ ಇದೆಯಲ್ಲ ಇಲ್ಲದ್ರೆ ಆ್ಯಂಕರ್ ಪಾಯಿಂಟ್ ಇದೆಯಲ್ಲ ಇದನ್ನೆಲ್ಲದು ಹಿಡ್ಕೊಂಡು ಮೂವ್ ಮಾಡಿ. ನೋಡಿ ಈಗ ಏನಾಗ್ತಿದೆ, ಇದು ಲಾಸ್ಟ್ ಪಾಯಿಂಟ್ ಲಾಕ್ ಆಗಿದೆ, ಅದೇ ಇಲ್ಲಿ ಮೂವ್ ಆಗ್ತಿಲ್ಲ, ಬೇರೆ ಉಳಿದದೆಲ್ಲ ಮೂವ್ ಆಗ್ತಿದೆ. ಈ ರೀತಿ ನಿಮಗೆ ಮಾಡ್ಬೋದು. ಹಾಗೆ ನಿಮಗೆ ನಿಮ್ಮದು ಆರೋ ಕೀಸ್ ಯೂಸ್ ಮಾಡ್ಬೋದು. ನೋಡಿ ಅಪ್ ಆ್ಯಂಡ್ ಡೌನ್ ನಿಮಗೆ ಮಾಡ್ಬೋದು. ನೋಡಿ ಮೆಲ್ಲ ಹೋಗ್ತಿದೆ. ಇಫ್ ಐ ಹಿಟ್ ಶಿಫ್ಟ್, ಇದರೊಟ್ಟಿಗೆ ಏನಾಗ್ತದೆ, ಶಿಫ್ಟ್ ಮತ್ತು ಅಪ್ ಆ್ಯಂಡ್ ಡೌನ್ ಮಾಡಿದರೆ ನೋಡಿ ತುಂಬ ಫಾಸ್ಟಾಗಿ ಇಲ್ಲ ತುಂಬ ಏರಿಯಾ ಕವರ್ ಮಾಡ್ತಿದೆ. ಈ ರೀತಿ ಕೂಡ ನಿಮಗೆ ಯೂಸ್ ಮಾಡ್ಬೋದು. ಸೊ ಬೇಸಿಕ್ಕಾಗಿ ನಿಮಗೆ ಕಂಪ್ಲೀಟಾಗಿ ಒಂದು ಪಾತನ್ನು ಆ್ಯಂಕರ್ ಪಾಯಿಂಟ್ಸನ್ನು ಚೇಂಜ್ ಮಾಡಿ ಶೇಪಿಗೆ ತುಂಬ ಅಲ್ಟರೇಷನ್ ಕೊಡ್ಬೋದು. ಹಾಗೆ ಇನ್ನೊಂದು ನೋಟ್ ಮಾಡಿ, ನಾನು ಇಲ್ಲಿ ಬಂದು ಚೂಸ್ ಮಾಡುವಾಗ ಇದಕ್ಕೆ ಶಾರ್ಟ್ಕಟ್ ಇಸ್ ಎ. ಓಕೆ, ಎ ಇಸ್ ದ ಶಾರ್ಟ್ಕಟ್ ಫಾರ್ ದಿಸ್. ಓಕೆ, ಅದಾದಮೇಲೆ ನಿಮಗೆ ಇದನ್ನು ಶಿಫ್ಟ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ನೋಡಿ ನಾನೀಗೇನಿದ್ದೀನಿ, ನಾನೀಗ ಮೂವ್ ಮಾಡ್ತೀನಿ. ಓಕೆ, ಐ ಆಮ್ ಇನ್ ದ ಪಾತ್ ಸೆಲೆಕ್ಷನ್ ಟೂಲ್. ಸೊ ನನಗೆ ಇದು ಬೇಡ. ಈಗ ಐ ವಾಂಟ್ ಟು ಕನ್ವರ್ಟ್ ದಿಸ್ ಪಾತ್ ಇಂಟು ಡೈರೆಕ್ಟ್ ಸೆಲೆಕ್ಷನ್ ಟೂಲ್. ನೋಡಿ ಸಿಂಪಲ್ ಆಗಿ ಕಂಟ್ರೋಲ್ ಹಿಡೀರಿ ನಿಮ್ಮ ಕೀಬೋರ್ಡಲ್ಲಿ, ಚೇಂಜ್ ಆಯ್ತಲ್ಲ, ಒಂದ್ಸರಿ ಕ್ಲಿಕ್ ಔಟ್ ಸೈಡ್, ನೋಡಿ ಈಗ ಇದು ಡೈರೆಕ್ಟ್ ಆಯಿತು. ಹಾಗೆ ಕಂಟ್ರೋಲ್ ಕ್ಲಿಕ್ ಔಟ್ ಸೈಡ್, ನೋಡಿ ಇದಾಯಿತು. ಕಂಟ್ರೋಲ್ ಕ್ಲಿಕ್ ಔಟ್ ಸೈಡ್, ನೋಡಿ ಚೇಂಜ್ ಮಾಡ್ಬೋದು. ಹೀಗೆ ನಿಮಗೆ ಈ ಟೂಲನ್ನು ಕೂಡ ಈಸಿಯಾಗಿ ಚೇಂಜ್ ಮಾಡ್ಬೋದು. ಇಲ್ಲದೆ ಶಿಫ್ಟ್ ಎ ಕೂಡ ಹೊಡಿಬೋದು, ಹಾಗೆ ಕೂಡ ಚೇಂಜ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಶಾರ್ಟ್ಕಟ್ ಟು ನೋಟ್ ಓವರ್ ಹಿಯರ್. ಈಗ ಪಾತ್ ಹ್ಯಾಂಡಲ್ಸ್ ಏನಂತ ನೋಡ್ಕೊಳ್ಳೋಣ. ಸೊ ನೋಡಿ ಇಲ್ಲಿ ನಾನೀಗ ಬರ್ತೀನಿ, ಲಾಂಗ್ ಪ್ರೆಸ್ ಮಾಡ್ತೀನಿ ಆ್ಯಂಡ್ ಐಲ್ ಸೆಲೆಕ್ಟ್ ಎಲಿಪ್ಸ್. ಎಲಿಪ್ಸ್ ಅಂದರೆ ಸರ್ಕಲ್ ಅಂತ. ಓಕೆ, ಕ್ಲಿಕ್ ಮಾಡ್ತೀನಿ. ನೋಡಿ ಈ ಥರ ಎಲಿಪ್ಸ್ ಕ್ರಿಯೇಟ್ ಮಾಡ್ಬೋದು. ಶಿಫ್ಟ್ ಹೊಡೆದ್ರೆ ನೋಡಿ ಪರ್ಫೆಕ್ಟ್ ಸರ್ಕಲ್ ಕೂಡ ಕ್ರಿಯೇಟ್ ಮಾಡ್ಬೋದು. ಹಂಗೆ ನೋಡಿ ಈ ರೀತಿಯಲ್ಲಿ ಪರ್ಫೆಕ್ಟ್ ಸರ್ಕಲ್ ಕ್ರಿಯೇಟ್ ಮಾಡ್ತೀನಿ. ಈಗ ಎಗೇನ್ ಇಫ್ ಐ ಗೋ ಹಿಯರ್, ನೋಡಿ ಪಾತ್ ಸೆಲೆಕ್ಷನ್ಗೆ ಹೋದರೆ ನೋಡಿ ಈಗ ಎಲ್ಲ ಪಾತ್ ಸೆಲೆಕ್ಟ್ ಆಗಿದೆ. ನನಗೆ ಬೇಕಾದರೆ ಪುನಃ ಡೈರೆಕ್ಟ್ ಸೆಲೆಕ್ಷನ್ಗೆ ಹೋಗಲಿಕ್ಕೆ ಕಂಟ್ರೋಲ್ ಹೊಡಿಬೋದು ಔಟ್ಸೈಡ್ ಎನಿವೇರ್, ಕ್ಲಿಕ್. ನೋಡಿ ಈಗ DST ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಟೂಲ್ ಆಯಿತು. ಅದಾದಮೇಲೆ ಎಗೇನ್ ಇದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ ಇದೆಲ್ಲ ಬರುತ್ತೆ. ಈಗ ಯಾವ್ದು ಸೆಲೆಕ್ಟ್ ಆಗಲಿಲ್ಲ, ನಾನು ಇದನ್ನು ಈ ಥರ ಇಂಡಿವಿಜುವಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ಆ್ಯಂಡ್ ಐ ಕ್ಯಾನ್ ಮೂವ್ ದಿಸ್. ನೋಡಿ ಮೂವ್ ಮಾಡೋ ಕೂಡ ಈ ಥರ ಮೂವ್ ಮಾಡ್ಬೋದು. ನೋಡಿ ಹಾಗೆ ನಾನು ಶಿಫ್ಟ್ ಹೊಡೆದ್ರೆ ನೋಡಿ ಎಕ್ಸಾಕ್ಟಾಗಿ ಅದು ನೋಡಿ ಸ್ಟ್ರೇಟೇ ಹೋಗ್ತದೆ. ಆ ರೀತಿ ಕೂಡ ನನಗೆ ಮಾಡ್ಬೋದು. ಈಗ ಒಂದು ಎಡಿಷ್ನಲ್ ನೋಡ್ಬೋದು ನೀವು, ನನಗೆ ಈ ಥರ ಲೈನ್ ಬರ್ತಿದೆಯಲ್ಲ, ನೋಡಿ ಇಲ್ಲಿ ಕೂಡ ಕ್ಲಿಕ್ ಮಾಡಿದರೆ 2 ಲೈನ್ ಬರ್ತಿದೆ, ಇಲ್ಲಿ ಕೂಡ 2 ಲೈನ್ ಬರ್ತಿದೆ. ಸೊ ಇದೇನು, ಇದಕ್ಕೆ ನಾವು ಪಾತ್ ಹ್ಯಾಂಡಲ್ಸ್ ಅಂತ ಹೇಳ್ತೀವಿ. ಸೊ ನೋಡಿ ಇದು ಪಾತ್ ಹ್ಯಾಂಡಲ್ಸಲ್ಲಿ ಇಲ್ಲಿ
ಇದು ಹ್ಯಾಂಡಲ್ ಇದೆಯಲ್ಲ ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ನೋಡಿ ಇದು ಕ್ಲಿಕ್ ಆಗಲಿಲ್ಲ, ಈಗ ಇದು ಕ್ಲಿಕ್ ಆಗಿದೆ ನೋಡಿ, ಅದು ಕೂಡ ಹೈಲೈಟ್ ಆಯಿತು. ಅದಾದಮೇಲೆ ಅದನ್ನು ಈ ಥರ ಮೂವ್ ಮಾಡ್ಬೋದು ನಿಮಗೆ. ಸೊ ನಿಮಗೆ ಯಾವ ರೀತಿಯಲ್ಲಿ ಶೇಪ್ ಬೇಕು ಆ ಥರ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ ನೋಡಿ, ನಾನು ಜಾಸ್ತಿ ಹೇಳಿದ್ರೆ ನೋಡಿ ಈ ರೀತಿ ಎಲ್ಲ ಮಾಡ್ಬೋದು. ಓಕೆ ಹಾಗೆ ನೋಡಿ ನಾನು ಶಿಫ್ಟ್ ಮಾಡಿ ಹೀಗೆ ಮಾಡಿದರೆ ಅದು ನೋಡಿ ಸ್ಟ್ರೇಟಾಗಿ ಹೋಗ್ತದೆ. ಸೊ ಕಂಪ್ಲೀಟ್ಲಿ ನಿಮಗೆ ಹೇಗೆ ಬೇಕು ಹಾಗೆ ನಿಮಗೆ ಇದನ್ನು ಅರೇಂಜ್ ಮಾಡ್ಬೋದು. ಹೇಗೆ ನೋಡಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ ನಾನು. ಸೊ ಫಾರ್ ಎಕ್ಸಾಂಪಲ್ ಸಮಥಿಂಗ್ ಲೈಕ್ ಮ್ಯಾಂಗೋ ಐ ವಾಂಟ್ ಟು ಕ್ರಿಯೇಟ್, ನೋಡಿ ಈ ರೀತಿಯಲ್ಲಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ ಸೊ ಎಗೇನ್ ನಿಮಗೆ DST ಅಂದರೆ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಂದ ಆ್ಯಂಕರ್ ಪಾಯಿಂಟ್ ಮೂವ್ ಮಾಡ್ಬೋದು, ನಿಮ್ಮ ಪಾತ್ ಹ್ಯಾಂಡಲ್ಸನ್ನು ಮೂವ್ ಮಾಡ್ಬೋದು. ಅಗೇನ್ ಹೈಲೈಟ್ ಮಾಡಬೇಕು, ಈ ಥರ ಕ್ಲಿಕ್ ಮಾಡಿ ಅದಾದಮೇಲೆ ನಿಮಗೆ ಸಿಗ್ತದೆ ಈ ಥರ ಮೂವ್ ಮಾಡ್ಬೋದು. ಒಟ್ಟಿಗೆ ಯು ಕ್ಯಾನ್ ಈವನ್ ಸೆಲೆಕ್ಟ್ ದ ಪಾತ್ ಆ್ಯಂಡ್ ಮೂವ್ ದ ಪಾತ್ ಆಲ್ಸೋ. ಸೊ ಕಂಪ್ಲೀಟಾಗಿ ನಿಮಗೆ ಹೇಗೆ ಶೇಪ್ ಬೇಕು ಹಾಗೆ ನಿಮಗೆ ಶೇಪನ್ನು ಕ್ರಿಯೇಟ್ ಮಾಡ್ಬೋದು. ಸೊ ಮೇನಾಗಿ ಇಲ್ಲಿ 3 ಬರುತ್ತೆ. ದ್ಯಾಟ್ ಈಸ್ ಯುವರ್ ಪಾತ್, ನೋಡಿ ಇದು ಲೈನಲ್ಲಿ ಇದೆಯಲ್ಲ ಇದಕ್ಕೆ ಪಾತ್ ಅಂತ ಹೇಳ್ತೀವಿ. ಆ್ಯಂಕರ್ ಪಾಯಿಂಟ್ ಬರುತ್ತೆ, ಮತ್ತು ಈ ಥರ ಪಾತ್ ಹ್ಯಾಂಡಲ್ಸ್ ಬರುತ್ತೆ. ಎಗೇನ್ ಪಾತ್ ಹ್ಯಾಂಡಲ್ಸ್ ಯಾವುದಕ್ಕೆ ಬರುತ್ತೆ, ಕರ್ವ್ಡ್ ಶೇಪಿಗೆ ಮಾತ್ರ. ಯಾವುದು ಬೆಂಟ್ ಇದೆ, ಯಾವುದು ಕರ್ವ್ ಇದೆ ಅದಕ್ಕೆ ಮಾತ್ರ ಬರುತ್ತೆ. ಈಗ ನಾನು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ರೆಕ್ಟ್ಯಾಂಗಲ್ ಇಲ್ಲದ್ರೆ ಸ್ಕ್ವೇರ್ ತಗೊಂಡೆ, ಇದಕ್ಕೆ ಬರುತ್ತಾ, ಇಲ್ಲ ಅಲ್ಲ ನೋಡಿ ಇಲ್ಲಿ ಏನೂ ಇದಿಲ್ಲ. ಸೊ ಓನ್ಲಿ ವೇರ್ ದೇರ್ ಇಸ್ ಕರ್ವ್ ಅಲ್ಲಿ ಮಾತ್ರ ನಿಮಗೆ ಈ ಥರ ಪಾತ್ ಹ್ಯಾಂಡಲ್ಸ್ ಬರುತ್ತೆ. ಸೊ ನಿಮಗೆ ಇದು ಕ್ಲೀನಾಗಿ ಅರ್ಥ ಆದರೆ ಇದು ಕಾನ್ಸೆಪ್ಟ್, ಎಂಟೈರ್ ಇಲಸ್ಟ್ರೇಟರ್ ವಿಲ್ ಬಿ ವೆರಿ ಈಸಿ ಫಾರ್ ಯು. ಸೊ ಎಂಟೈರ್ ಇಲಸ್ಟ್ರೇಟರಲ್ಲಿ ಇದೇ ನಾವು ವೆಕ್ಟರ್ಸ್ ಕ್ರಿಯೇಟ್ ಮಾಡೋದು. ಓಕೆ ಸೊ ದಿಸ್ ಈಸ್ ದ ಕಾನ್ಸೆಪ್ಟ್. ಈಗ ನಾವು ಪ್ರತಿಯೊಂದು ಇಂಡಿವಿಜುವಲ್ ಶೇಪ್ಸನ್ನು ನೋಡೋಣ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ಶೇಪ್ಸಿಗೆ ಬನ್ನಿ, ಲಾಂಗ್ ಪ್ರೆಸ್ ಮಾಡಿ ನೋಡಿ, ಯು ಇಸ್ ಅ ಶಾರ್ಟ್ಕಟ್. ನಿಮಗೆ ಶಿಫ್ಟ್ ಆ್ಯಂಡ್ ಯು ಕೂಡ ಹೊಡಿಬೋದು ಟು ಶಿಫ್ಟ್ ಇನ್ ಬಿಟ್ವೀನ್ ದ ಟೂಲ್ಸ್ ಹಿಯರ್. ಓಕೆ ಫಸ್ಟ್ಲಿ ನೋಡಿ ರೌಂಡೆಡ್ ರೆಕ್ಟಾಂಗಲ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ. ಸೊ ನಾನು ಕ್ರಿಯೇಟ್ ಮಾಡೋ ಮುಂಚೆ ಇಲ್ಲಿ ಟಾಪಿಗೆ ಬನ್ನಿ, ನೋಡಿ ಇಲ್ಲಿ ರೇಡಿಯಸ್ ಇದೆ ಅಲ್ಲ. ಸೊ ಯೂಶ್ವಲ್ ಆಗಿ ಇದು 10 ಇರುತ್ತೆ ಡಿಫಾಲ್ಟಲ್ಲಿ. ನಾನು ಓಕೆ ಮಾಡಲಿಕ್ಕೆ ಎಂಟರ್ ಕೊಡ್ಬೋದು. ನೋಡಿ ಈಗ ಎಕ್ಸೆಪ್ಟ್ ಆಗಿದೆ ಅದು. ಅದಾದಮೇಲೆ ನೋಡಿ ನಾನು ಈ ಥರ ಕ್ರಿಯೇಟ್ ಮಾಡಿದರೆ ನೋಡಿ ಈ ರೀತಿಯಲ್ಲಿ ಶೇಪ್ ಕ್ರಿಯೇಟ್ ಮಾಡ್ಬೋದು. ನೋಡಿ ಅಷ್ಟೇನು ರೇಡಿಯಸ್ ಅಂದರೆ ಅಷ್ಟೇನು ಇದಿಲ್ಲಲ್ಲ, ಬೆಂಟ್ ಇಲ್ಲಲ್ಲ. ಹಾಗೆ ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ ಬಂದು ಒಂದು 50 ಕೊಡ್ತೀನಿ ಈ ಥರ. ಓಕೆ ಎಕ್ಸೆಪ್ಟ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ಬಂದು ಈಗ ಡ್ರಾಯಿಂಗ್ ಮಾಡಿದರೆ ನೋಡಿ ಈಗ ಎಷ್ಟು ಬೆಂಡ್ ಆಗಿದೆ ಅಲ್ಲ, ತುಂಬ ಬೆಂಡ್ ಆಗಿದೆ. ಇದು ಬೆಂಡ್ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಹೀಗೆ ನನಗೆ ಇದನ್ನು ಫಾರ್ ಎಕ್ಸಾಂಪಲ್ ತುಂಬ ಹತ್ತಿರ ಮಾಡಬೇಕು. ಓಕೆ ನನಗೆ ಇದನ್ನು ತುಂಬ ಹತ್ತಿರ ಮಾಡಬೇಕು. ಸೊ ನೀವೇನು ಮಾಡ್ತೀರಿ, ಫಾರ್ ಎಕ್ಸಾಂಪಲ್ Ctrl+T ಮಾಡಿದೆ ನಾನು, ನೋಡಿ ಈ ರೀತಿ ನಾನು ಮಾಡಿದೆ. ಓಕೆ ನೋಡಿ ಈಗ ಅದು ಮೇಂಟೈನ್ ಆಗ್ತಿದ್ದ ಇಲ್ಲ ಅಲ್ಲ. ಸೊ ಅದೊಂಥರ ಡಿಫ್ರೆಂಟಾಗಿ ಬಂತಲ್ಲ. ಸೊ ದಿಸ್ ಈಸ್ ರಾಂಗ್. ಓಕೆ ನೀವು ಏನು ಮಾಡಬೇಕಂದ್ರೆ ಎಗೇನ್ Ctrl+Z ಮಾಡ್ತೀನಿ ನಾನು. ನೀವು ನಿಮ್ಮ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಹೋಗಿ. ಓಕೆ ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಹೋಗಿ ನೋಡಿ ಈಗೆಲ್ಲ ಸೆಲೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡಿ ನಾನೇನು ಮಾಡ್ತೀನಿ, ಇದನ್ನೆಲ್ಲ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ. ಓಕೆ ಇದನ್ನೆಲ್ಲ ಸೆಲೆಕ್ಟ್ ಮಾಡಿ ಈಗ ಮೂವ್ ಮಾಡ್ತೀನಿ, ಶಿಫ್ಟ್ ಹೊಡಿತೀನಿ. ಸೊ ಇಟ್ ಗೋ ಸ್ಟ್ರೇಟ್. ನೋಡಿ ಈಗ ನನಗೆ ಕ್ರಿಯೇಟ್ ಮಾಡ್ಬೋದು. ಓಕೆ ಈಗ ನೋಡಿ ಅದು ಎಕ್ಸಾಕ್ಟಾಗಿ ಬೆಂಡ್ ಅವೆಲ್ಲ ಬಂದಿದೆಯಲ್ಲ. ಸೊ ಈ ರೀತಿ ನಿಮಗೆ ಕ್ರಿಯೇಟ್ ಮಾಡ್ಬೋದು. ಓಕೆ ಸಿಮಿಲರ್ಲಿ ಐ ವಿಲ್ ಗೋ ಬ್ಯಾಕ್ ಹಿಯರ್. ನೋಡಿ ನನಗೆ ತುಂಬ ಬೇಕು ಈ ಸಾರಿ 100 ಕೊಡ್ತೀನಿ ಫಾರ್ ಎಕ್ಸಾಂಪಲ್ ರೇಡಿಯಸ್. ದೆನ್ ಐ ವಿಲ್ ಗೋ ಹಿಯರ್ ಆ್ಯಂಡ್ ಈ ರೀತಿಯಲ್ಲಿ ನಾನು ಕ್ರಿಯೇಟ್ ಮಾಡ್ತೀನಿ. ನೋಡಿ ತುಂಬ ಜಾಸ್ತಿ ರೇಡಿಯಸ್ ಬಂದಿದೆಯಲ್ಲ. ಸೊ ಈ ರೀತಿ ನಿಮಗೆ ರೌಂಡೆಡ್ ರೆಕ್ಟ್ಯಾಂಗಲ್ ಒಟ್ಟಿಗೆ ವರ್ಕ್ ಮಾಡ್ಬೋದು. ಹಾಗೆ ಸಿಮಿಲರ್ಲಿ ಯು ಕ್ಯಾನ್ ಗೋ ಟು ದ ಎಲಿಪ್ಸ್ ಟೂಲ್. ಎಲಿಪ್ಸ್ ಅಂದರೆ ಏನು, ಸರ್ಕಲ್ ಅಲ್ಲ. ಸೊ ನೋಡಿ ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಬೋದು. ನೋಡಿ ಇದೆಲ್ಲ ಎಲಿಪ್ಸೆ. ನಾನು ಸರ್ಕಲ್ ಇಲ್ಲದೆ ಪರ್ಫೆಕ್ಟ್ ಸರ್ಕಲ್ ಅಂತ ಹೇಳ್ತೀವಲ್ಲ ರೌಂಡಿಗೆ, ಅದು ಮಾಡಬೇಕಂದ್ರೆ ನೋಡಿ ಶಿಫ್ಟ್ ಹೊಡೀರಿ, ಆಗ ಮಾತ್ರ ಅದು ಪರ್ಫೆಕ್ಟ್ ಸರ್ಕಲ್ ಆಗ್ತದೆ. ಸ್ಪೇಸ್ ಹೊಡೆದ್ರೆ ಅದು ಮೂವ್ ಆಗ್ತದೆ. ದೆನ್ ಯು ಕ್ಯಾನ್ ಕೀಪ್ ಇಟ್ ಎನಿವೇರ್. ಈ ರೀತಿ ಕ್ರಿಯೇಟ್ ಮಾಡ್ಬೋದು. ಹಾಗೆ ನೋಡಿ ಒತ್ತೀನಿ, ಡೈರೆಕ್ಟಾಗಿ ನಾನು ಡೈರೆಕ್ಟ್ ಸೆಲೆಕ್ಷನ್ ಟೂಲಿಗೆ ಹೋಗ್ತೀನಿ. ಓಕೆ ನೋಡಿ ಕಂಟ್ರೋಲ್ ಕ್ಲಿಕ್ ಔಟ್ಸೈಡ್, ನಾನು ಎಲ್ಲಿ ಹೋದೆ, ನಾನು ಈಗ ಪಾತ್ ಸೆಲೆಕ್ಷನ್ ಟೂಲಿಗೆ ಹೋದೆ. ಓಕೆ ಈ ರೀತಿ ಕೂಡ ಮಾಡ್ಬೋದು. ಅಗೇನ್ ಕಂಟ್ರೋಲ್ ಕ್ಲಿಕ್ ಔಟ್ಸೈಡ್, ನನಗೆ DSTನೇ ಬೇಕು, ಅದು ಪುನಃ ಕ್ಲಿಕ್ ಮಾಡಿದೆ. ನೋಡಿ ಈ ರೀತಿ ಫಾರ್ ಎಕ್ಸಾಂಪಲ್ ಕ್ಲಿಕ್ ಮಾಡ್ತೀನಿ, ಶಿಫ್ಟ್ ಹೋಗ್ತೀನಿ. ನೋಡಿ ಅಗೇನ್ ಈ ಥರ ಎಗ್ ಟೈಪಲ್ಲಿ ಶೇಪ್ ನನಗೆ ಬೇಕಿತ್ತು, ಅದು ನನಗೆ ವೆರಿ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಸೊ ಈ ರೀತಿ ನಮಗೆ ಎಲಿಪ್ಸ್ ಟೂಲ್ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಪಾಲಿಗಾನ್ ಟೂಲ್. ನೋಡಿ ಪಾಲಿಗಾನ್ ಅಂದರೆ ಏನು, ಮಲ್ಟಿಪಲ್ ಸೈಡ್ಸ್ ಅಲ್ಲ. ನೋಡಿ 5 ಸೈಡ್ಸ್ ಇದೆ, 5 ಸೈಡ್ಸಿಗೆ ಏನು ಹೇಳ್ತೀವಿ, ಪೆಂಟಗಾನ್. ಈ ರೀತಿ ಕ್ರಿಯೇಟ್ ಮಾಡ್ಬೋದು. ಓಕೆ ಸಿಮಿಲರ್ಲಿ ನಾನು ಇಲ್ಲಿ ನೋಡಿ ಟಾಪಲ್ಲಿ ಸೈಡ್ಸ್ ಅಂತಿದೆ. ನಾನು ಫಾರ್ ಎಕ್ಸಾಂಪಲ್ ಇಲ್ಲಿ 8 ಕೊಟ್ಟರೆ ಏನಾಗ್ತದೆ, ಈಗ ಎಂಟರ್ ಕೊಡಿ. ಐ ಕ್ಯಾನ್ ಕ್ರಿಯೇಟ್ ಆ್ಯನ್ ಆಕ್ಟಗಾನ್. ನೋಡಿ 8 ಸೈಡ್ದು ಶೇಪ್ ಬರುತ್ತೆ, ಆಕ್ಟಗಾನ್ ಬರುತ್ತೆ ಈ ಥರ. ಸೊ ಈ ರೀತಿ ನನಗೆ ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ ಸೊ ಇಷ್ಟೇ ಅಲ್ಲ, ನೀವು ಇಲ್ಲಿ ಟಾಪಿಗೆ ಬಂದರೆ ನೋಡಿ ಇಲ್ಲಿ ಸೈಡ್ಸ್ ಇದೆಲ್ಲ. ಫಾರ್ ಎಕ್ಸಾಂಪಲ್ 5 ಕೊಡ್ತೀನಿ ವಾಪಸ್. ಓಕೆ ಮತ್ತು ಇಲ್ಲಿ ಸೆಟ್ಟಿಂಗ್ಸ್ ಥರ ಕಾಣ್ತಿದೆಯಲ್ಲ, ಈ ಸೆಟ್ಟಿಂಗ್ಸಿಗೆ ಬರ್ತೀನಿ ನಾನು. ನೋಡಿ ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ ನಮ್ಮ ಹತ್ರ. ಸೊ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಸ್ಮೂತ್ ಕಾರ್ನರ್ಸ್ ಅಂತ ಕೊಟ್ಟರೆ ಈಗ ನಾನು ಏನಾದರೂ ಕ್ರಿಯೇಟ್ ಮಾಡಿದೆ ನೋಡಿ ಅದೊಂಥರ ಸ್ಮೂತ್ ಕಾರ್ನರ್ ಆಗಿದೆಯಲ್ಲ. ಸೊ ಇನ್ಸ್ಟೆಡ್ ಆಫ್ ಅ ಪೆಂಟಗಾನ್ ನೋಡಿ ಒಂಥರ ಸ್ಮೂತ್ ಕಾರ್ನರ್ ಥರ ಬಂದಿದೆ. ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಬೋದು. ಹಾಗೆ ನಾನು ಫಾರ್ ಎಕ್ಸಾಂಪಲ್ ಸ್ಟಾರ್ ಅಂತ ಕೊಟ್ಟರೆ
ನೋಡಿ ಈಗ ನನಗೆ ಸ್ಟಾರನ್ನು ಕ್ರಿಯೇಟ್ ಮಾಡ್ಬೋದು. ಓಕೆ, ಹಾಗೆ ನಾನು ಸ್ಮೂತ್ ಕಾರ್ನರ್ ಇದು ಸ್ಟಾರ್ ಅಂತ ಕೊಟ್ಟರೆ ನೋಡಿ ಈಗ ಸ್ಮೂತ್ ಕಾರ್ನರ್ ಒಟ್ಟಿಗೆ ಸ್ಟಾರನ್ನು ಕ್ರಿಯೇಟ್ ಮಾಡ್ಬೋದು. ಹೀಗೆ ನಿಮಗೆ ಹಲವಾರು ಆಪ್ಷನ್ಸ್ ಇದೆ. ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಯು ಕ್ಯಾನ್ ಚೇಂಜ್ ಎವ್ರಿಥಿಂಗ್. ಅದೇ ರೀತಿಯಲ್ಲಿ ನೋಡಿ ಇಲ್ಲಿ ಸ್ಟಾರಿಗೆ ಸ್ಮೂತ್ ಇಂಡೆಂಟ್ಸ್ ಕೊಟ್ಟರೆ ನೋಡಿ ಈ ಟೈಪಲ್ಲಿ ಕೂಡ ಶೇಪ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಆರ್ ನೋಡಿ ನಾನಿಲ್ಲಿ ಸ್ಮೂತ್ ಇಂಡೆಂಟ್ಸ್ ತೆಗಿತೀನಿ, ಬರೀ ಇಂಡೆಂಟ್ಸ್ ಇದೆ, ಇದೇನಿದು ಇದು ಡಿಫಾಲ್ಟಲ್ಲಿದೆ. ಓಕೆ, ಇಂಡೆಂಟ್ಸ್ ನಾನು ಫಾರ್ ಎಕ್ಸಾಂಪಲ್ ನೋಡಿ ನಾನುಂಟಲ್ಲ ಏನು ಮಾಡ್ಬೋದು ಅಂದರೆ ಒಂದು ನೋಟ್ ಮಾಡಿ, ಇಲ್ಲಿ ಆ್ಯರೋ ಕೀ ಒತ್ತಿದ್ರೆ ನೋಡಿ ಅದು ಟಾಪ್ ಹೋಗ್ತಾ ಉಂಟಲ್ಲ, ನೋಡಿ ಒಂದೊಂದು ಮೇಲೆ ಹೋಗ್ಬೋದು. ನಿಮಗೆ ಟೈಪ್ಸ್ ಮಾಡೋದು ಎಷ್ಟು ಬೇಕಂತ ಎಲ್ಲಾದರೆ ಶಿಫ್ಟ್ ಮತ್ತು ಆ್ಯರೋ ಹೊಡೆದ್ರೆ ನೋಡಿ 10 ಪಾಯಿಂಟ್ಸ್ ಎಲ್ಲ ಅದು ಮೇಲೆ ಕೆಳಗೆ ಹೋಗ್ತಾ ಉಂಟು. ನೋಡಿ 10 ಪಾಯಿಂಟ್ಸ್ ಅದು ಮೇಲೆ ಕೆಳಗೆ ಹೋಗ್ತಾ ಉಂಟು. ಸೊ ಫಾಸ್ಟ್ ನಿಮಗೆ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಸಮಥಿಂಗ್ ಲೈಕ್ 80% ಕೊಡ್ತೀನಿ. ಈಗ ಚೆಕ್ ಮಾಡಿ ನೋಡಿ ಅದು ಸ್ಟಾರ್ ಎಷ್ಟು ದೂರ ಹೋಗಿದೆ ಅಲ್ಲ, ಇದಕ್ಕೆ ನಾವು ಇಂಡೆಂಟ್ ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿಯಲ್ಲಿ ನಿಮಗೆ ಇಂಡೆಂಟ್ಸ್ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ನಿಮಗೆ ವಾಪಸ್ ಡಿಫಾಲ್ಟಿಗೆ ಹೋಗಬೇಕಾದ್ರೆ ನೋಡಿ ನಿಮಗೆ ಇಲ್ಲಿ ಟಾಪಿಗೆ ಬಂದು ಇಲ್ಲಿ ಸೆಟ್ಟಿಂಗ್ಸಿಗೆ ಹೋಗಿ ಯು ಕ್ಯಾನ್ ಆಲ್ಸೋ ರೀಸೆಟ್ ದ ಟೂಲ್ ಬ್ಯಾಕ್, ಈ ರೀತಿ ಕೂಡ ಕ್ರಿಯೇಟ್ ಮಾಡ್ಬೋದು. ಸೊ ಅದು ನಿಮಗೆ ಡಿಫಾಲ್ಟಿಗೆ ಹೋಗ್ತದೆ ಈಗ. ಓಕೆ, ಡಿಫಾಲ್ಟಿಗೆ ಹೋಗ್ತದೆ. ಸೊ ಈ ರೀತಿ ನೀವು ಪಾಲಿಗಾನ್ ಶೇಪ್ಸನ್ನು ಯೂಸ್ ಮಾಡ್ಬೋದು. ಅಗೇನ್ ನೀವು ಹೇಗೆ ಬಂದು ನಿಮಗೆ ಹೇಗೆ ಬೇಕು ಶೇಪನ್ನು ಹಾಗೆ ನಿಮಗೆ ಕ್ರಿಯೇಟ್ ಕೂಡ ಮಾಡ್ಕೊಳ್ಬೋದು. ನೆಕ್ಸ್ಟ್ ವಿ ಹ್ಯಾವ್ ಲೈನ್ ಟೂಲ್ ಇಯರ್. ಓಕೆ, ಲೈನಿಗೆ ಬನ್ನಿ. ಈಗ ನೋಡಿ ಲೈನ್ ಟೂಲ್ ಇದೆ ನಾನು. ಸೊ ಇದು ಕೂಡ ಡಿಫಾಲ್ಟ್ ಉಂಟಲ್ಲ ನೋಡಿ. ಅಗೇನ್ ಇಲ್ಲಿ ಏನು ಮಾಡ್ತೀನಿ, ಇಲ್ಲಿ ಬರ್ತೀನಿ ನಾನು ಸೆಟ್ಟಿಂಗ್ಸ್ ಹೋಗ್ತೀನಿ, ರೀಸೆಟ್ ದ ಟೂಲ್ ಹೋಗ್ತೀನಿ. ಓಕೆ, ನೋಡಿ ಇದು ಈಗ ಡಿಫಾಲ್ಟಲ್ಲಿದೆ. ಒಂದು ವೇಟ್ ನೋಡಿ ಒಂದು ಬರ್ತದೆ. ಸೊ ನನಗೆ ಈ ಥರ ಕ್ರಿಯೇಟ್ ಮಾಡ್ಬೋದು. ನಾನು ಶಿಫ್ಟ್ ಹೊಡೆದೆ ನೋಡಿ ಅದು ಎಕ್ಸಾಕ್ಟಾಗಿ ಸ್ಟ್ರೇಟ್ ಲೈನ್ ಬರುತ್ತೆ. ಈ ಥರ ಕೂಡ ಕ್ರಿಯೇಟ್ ಮಾಡ್ಬೋದು. ಓಕೆ, ಹಾಗೆ ನಾನಿಲ್ಲಿ ವೇಟ್ ಇದೆಯಲ್ಲ ನಾನು ಇನ್ಕ್ರೀಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ 10 ವೇಟ್ ಕೊಟ್ಟರೆ ಎಂಟರ್ ಎಕ್ಸೆಪ್ಟ್ ಮಾಡ್ತೀನಿ. ನೋಡಿ ಈ ಥರ ಬರ್ತದೆ, ತಿಕ್ಕಾಗಿ ಬರ್ತದೆ. ಸೊ ನಿಮಗೆ ತಿಕ್ನೆಸ್ಸಿಗೆ ಉಂಟಲ್ಲ ನೋಟ್ ಮಾಡಿ, ಇಲ್ಲಿ ಸ್ಟ್ರೋಕನ್ನು ದೊಡ್ಡದು ಚಿಕ್ಕದು ಮಾಡಬೇಡಿ, ಇಲ್ಲಿ ವೇಟ್ ಅಂತ ಬರ್ತದೆ ಸ್ಪೆಸಿಫಿಕ್ ಆಗಿ, ಅದನ್ನು ನೀವು ಆಲ್ಟರ್ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ನೋಟ್ ಮಾಡಿ ಇದಕ್ಕೆ ಯಾವಾಗಲೂ ಸಹ ಫಿಲ್ ಕಲರ್ ಕೊಡಬೇಕು, ಸ್ಟ್ರೋಕು ಕೊಡಬಾರ್ದು. ಓಕೆ, ಸ್ಟ್ರೋಕ್ ಕೊಟ್ಟರೆ ಅದು ಕರೆಕ್ಟ್ ಬರಲ್ಲ. ಸೊ ನೀವು ಯಾವಾಗಲೂ ಸಹ ಫಿಲ್ಲೇ ಕೊಡಬೇಕು. ಸ್ಟ್ರೋಕನ್ನು ನೀವು ಐದರ್ ತೆಗೆದೇ ಬಿಡಿ, ಫಿಲ್ಲಲ್ಲೇ ಇರ್ಬೋದು ನಿಮಗೆ. ಸೊ ಈ ರೀತಿ ನಿಮಗೆ ಈಸಿಯಾಗಿ ಲೈನ್ಸನ್ನೆಲ್ಲ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಟೂಲ್ ಇಲ್ಲಿ ನಿಮಗೆ ಕಸ್ಟಮ್ ಶೇಪ್ ಸಿಗ್ತದೆ. ಕಸ್ಟಮ್ ಶೇಪ್ ಅಂದರೆ ಏನು ನೋಡಿ, ಇಲ್ಲಿ ಕಸ್ಟಮ್ ಶೇಪಿಗೆ ಬಂದು ನಾನು ಹಾಗೆ ಲಾಸ್ಟಾಗಿ ನೋಡಿ ಇಲ್ಲಿ ಕಸ್ಟಮ್ ಶೇಪ್ಸ್ ಇದೆ. ಇಲ್ಲಿ ಟಾಪಿಗೆ ಬಂದು ಕ್ಲಿಕ್ ಮಾಡಿ ನೋಡಿ ಇಲ್ಲಿ ಹಲವಾರು ಶೇಪ್ಸ್ ಇದೆ ಅಲ್ಲ. ಸೊ ನಿಮಗೆ ಇಲ್ಲಿ ಸೆಟ್ಟಿಂಗ್ಸಿಗೆ ಹೋದರೆ ಇಲ್ಲಿ ಆ್ಯಂಡ್ ಯು ಕ್ಯಾನ್ ಗಿವ್ ಆಲ್ ನೋಡಿ ಎಲ್ಲ ಶೇಪ್ಸ್ ನಿಮಗೆ ಸಿಗುತ್ತೆ. ಓಕೆ, ನಿಮಗೆ ಇಲ್ಲಿ ಓಕೆ ಕೊಡ್ಬೋದು. ಎಪೆಂಡ್ ಅಂದರೆ ಇದ್ರ ಮೇಲೆ ಆ್ಯಡ್ ಆಗ್ತದೆ ಅಂತ. ಸೊ ನಾನು ಎಲ್ಲ ಅಲ್ಲ, ಸೊ ಓಕೆ ಕೊಡ್ತೇನೆ. ಸೊ ಆಲ್ ದ ಶೇಪ್ಸ್ ಹ್ಯಾವ್ ಕಮ್ ಓವರ್ ಹಿಯರ್. ನೋಡಿ ಇಷ್ಟು ಶೇಪ್ಸ್ ಇದೆ. ಓಕೆ, ನಿಮಗೆ ಆ್ಯಕ್ಚುಲಿ ಡೌನ್ಲೋಡ್ ಕೂಡ ಮಾಡಿದ್ದಕ್ಕೆ ಆ್ಯಡ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ನಾನೊಂದು ಶೇಪ್ ತೊಗೊಳ್ತೀನಿ, ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಅದನ್ನು ಆಗ ಸೆಲೆಕ್ಟ್ ಆಗ್ತದೆ. ಅದಾದಮೇಲೆ ನೋಡಿ ಇಲ್ಲಿ ಬಂದು ಡ್ರ್ಯಾಗ್ ಮಾಡಿ ಈ ಥರ. ಸೊ ಅಗೇನ್ ನೀವು ಶಿಫ್ಟ್ ಹೊಡೆದ್ರೆ ಮಾತ್ರ ಅದು ಪರ್ಫೆಕ್ಟಾಗಿ ಬರುತ್ತೆ. ಸೊ ಶಿಫ್ಟ್ ಮತ್ತು ಸ್ಪೇಸ್ ನಿಮ್ಗೆ ಯೂಸ್ ಮಾಡ್ಬೋದು ಮೂವ್ ಮಾಡಲಿಕ್ಕೆ ಈ ಥರ. ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಆ್ಯಂಡ್ ಪ್ಲೇಸ್ ಇಟ್ ಎನಿವೇರ್ ಯು ವಾಂಟ್. ನೋಡಿ ಶೇಪ್ ಬಂದಿದೆ ಈ ಥರ. ಸೊ ಇದಾದಮೇಲೆ ನಿಮಗೆ ಕಲರ್ ಕೂಡ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಫಿಲ್ಲಿಗೆ ಬಂದು ಸೊ ನಿಮಗೆ ಬೇರೆ ಕಲರ್ ಬೇಕಾ ಅದು ಕೂಡ ನಿಮಗೆ ಇಲ್ಲಿ ಕೊಡ್ಬೋದು. ನಿಮಗೆ ಸ್ಟ್ರೋಕ್ ಬೇಕಾ ಅದು ಕೂಡ ಇಲ್ಲಿ ಸಿಮಿಲರಾಗಿ ಕೊಡ್ಬೋದು. ಸೊ ಹೇಗೆ ನೀವು ಶೇಪ್ ಒಟ್ಟಿಗೆ ವರ್ಕ್ ಮಾಡ್ತಿದ್ದೀರಲ್ಲ, ಸೊ ಅದೇ ರೀತಿಯಲ್ಲಿ ಇಲ್ಲಿ ಬಂದು ಕೂಡ ನಿಮಗೆ ವರ್ಕ್ ಮಾಡ್ಬೋದು. ನೋಡಿ 21 ಏನು ಕೊಟ್ಟೆ ನೋಡಿ ಈ ರೀತಿ ಬಂದಿದ್ದ ಥರ. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ವರ್ಕ್ ವಿತ್ ಶೇಪ್ಸ್. ನಾವು ಮುಂದಿನ ಕ್ಲಾಸಲ್ಲಿ ಶೇಪ್ಸಿನ ಹಲವಾರು ಅದರ್ ಆಪ್ಷನ್ಸ್ ಕೂಡ ನೋಡ್ಕೊಳ್ಳೋಣ. ಹೌ ಟು ಆ್ಯಡ್ ಸ್ಟ್ರೋಕ್ಸ್, ಹೌ ಟು ಎಡಿಟ್ ದ ಸ್ಟ್ರೋಕ್ಸ್, ಇದಕ್ಕೆ ಗ್ರೇಡಿಯಂಟ್ ಕಲರ್ ಹೇಗೆ ಆ್ಯಡ್ ಮಾಡೋದು ಇದೆಲ್ಲ ನೋಡೋಣ. ಸೊ ಅಗೇನ್ ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟವಾದಲ್ಲಿ ವಿಡಿಯೋನ ಶೇರ್ ಮತ್ತು ಲೈಕ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಎಲ್ರಿಗೂ ಶುಭ ದಿನ.